ದೃಷ್ಟೆಲ್ಲ ಹೋಯ್ತಮ್ಮ, ದೃಷ್ಟೆಲ್ಲ ಹೋಯ್ತಮ್ಮ, ದೃಷ್ಟೆಲ್ಲ ಹೋಯ್ತಮ್ಮ. ಏನಂದೆ? ದೃಷ್ಟಿ ಎಲ್ಲ ಹೋಯ್ತಾ ಅಂತ ಕೇಳಿದೆ. ನೀನ್ ಮಾತಾಡ್ತಿದ್ಯಾ? ಯಾಕಮ್ಮ? ಆ ದೇವರು ದೊಡ್ಡವನು. ನೀನನ್ನು ಕಾಪಾಡ್ಬಿಟ್ಟ. ಯಾರಿಗೂ ಅಂಜಿದವನಲ್ಲ ನೀನು. ಅಂಥದ್ದು ನಿನ್ ಕಣ್ಣಲ್ಲಿ ಭಯ ನೋಡೋ ಹಾಗಾಗೋಯ್ತು. ನಾನು ತುಂಬಾ ಹೆದರು ಬಿಟ್ಟಿದ್ದೆ, ಆ ಮಧುವಂತಿ ನಿನ್ನನ್ನು ಏನ್ ಮಾಡ್ಬಿಡ್ತಾಳೋ ಅಂತ. ಆದ್ರೆ ಹಾಗಾಗ್ಲಿಲ್ಲ. ವಿಕ್ಕಿ, ನೀನೆಲ್ಲೂ ಹೋಗ್ಬೇಡ. ನನ್ನನ್ನು ಬಿಟ್ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ. ಎಲ್ಲೂ ಹೋಗ್ಬೇಡ ವಿಕ್ಕಿ. ಅಕ್ಕ ಎದ್ದಾಳೆ. ನಿನ್ ಜೀರ್ಣಕ್ಕೆ ಮುಳ್ಳಾಗಿದ್ದ ಮಧುವಂತಿ ಕಾಟ ತಪ್ತು. ಅವಳು ಉಚ್ಚಾಟನೆ ಆಗೋಯ್ತು ಕಣೆ. ಇನ್ನೊಂದು ವಿಷಯ ಗೊತ್ತಾ? ಭಾವಂಗ್ ಮಾತು ಬಂತು. ಅವ್ರು ಮಾತಾಡ್ತಿದ್ದಾರೆ ಕಣೆ. ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನನ್ಗಂತೂ ತುಂಬಾನೇ ಸಂತೋಷ ಆಗ್ತಿದೆ ಕಣೆ. ನೀನ್ ಇನ್ಮೇಲೆ ಭಾವನ್ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಬೋದು. ಅದನ್ನೆಲ್ಲ ನಮ್ ಕಣ್ ತುಂಬಾ ನೋಡ್ಬೋದು ಕಣೆ. ಎಲ್ರು ನಿಂಗೋಸ್ಕರ ಕಾಯ್ತಿದ್ದಾರೆ ಕಣೆ. ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಂತೆ. ಎದ್ದಾಳೆ ಅಕ್ಕ, ಎದ್ದಾಳೆ ಅಕ್ಕ. ಅಕ್ಕ ಎದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳು ಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್